ನನ್ನ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಏನು ಮಾತಾಡಿಲ್ಲ. ಹೈಕಮಾಂಡ್ ಏನು ಮೇಲ್ಗಡೆ ಕುಳಿತಿದ್ದಾರೆ ಅವರು ಚೆನ್ನಾಗಿ ದುಡಿಸ್ಕೊಂಡಿದ್ದೀರಿ, ಅವ್ರಿಗೊಂದು ಅವಕಾಶ ಕೊಡಿ. ಅವರು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಜಾತಿ ಭೇದ ವ್ಯತ್ಯಾಸವಿಲ್ಲದೆ ಬರೀ ಒಕ್ಕಲಿಗರಿಗೆ ಅಂತ ಅಷ್ಟೇ ಅಲ್ಲ, ಏಕೆಂದರೆ ಭಾಳಷ್ಟು ಜನ ತಳ ಸಮುದಾಯದಲ್ಲಿ ನೊಂದವರಿದ್ದಾರೆ, ಅವರು ಕೂಡ ಉತ್ತಮ ಅವಕಾಶಗಳನ್ನ ಕೊಡಬೇಕಾಗುತ್ತೆ, ಅವ್ರ ಪರವಾಗಿ ಯೋಜನೆಗಳನ್ನ ಮಾಡಬೇಕಾಗುತ್ತೆ, ಅವರು ಕೂಡ ಸಮಾನವಾಗಿ ಎತ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಅವರು ಮಾಡಲಿ ಅಂತೇಳಿ ನಾವು ಆಶಯವನ್ನು ಪಡ್ತೀವಿ. ಹೌದೌದು, ತಣ್ಣಗಾಯ್ತು ಅಂತ ಅನಿಸ್ತಾ ಇದೆಯಾ? ಬ್ರೇಕ್ಫಾಸ್ಟ್ ಮಾಡಿದ್ರು ಇಬ್ಬರು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆಲಿ ಕೂತ್ಕೊಂಡು ಅವರು ಮಾತಾಡಿರೋದ್ರಿಂದ ಅವರವರಲ್ಲಿ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತೇಳಿ ನಮಗೆ ಭಾವನೆ ಇರೋದ್ರಿಂದ ನಾನು ಈ ವಿಷಯದಲ್ಲಿ ಮತ್ತೆ ಮುಂದುವರಿಸಲಿಕ್ಕೆ ಇಷ್ಟಪಡಲ್ಲ. ಗುರುಗಳೇ, ಒಂದು ಕೊನೆಯ ಪ್ರಶ್ನೆ. ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರದಲ್ಲಿ ಇವರು ಕೂಡ ತಿರುಗೇಟನ್ನು ಕೊಟ್ಟರು. ಅಂದರೆ ಈ ಹಿಂದೆ ತಮಗೂ ಕೂಡ ಇತಿಹಾಸ ಗೊತ್ತಿರುತ್ತೆ ದೇವೇಗೌಡರ ವಿಚಾರದಲ್ಲಿ. ಹಾಗಿದ್ರೆ ಈವರೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಬೇರೆ ವಿಚಾರದಲ್ಲಿ ಸ್ವಾಮೀಜಿಗಳು ಪ್ರವೇಶವನ್ನು ಮಾಡಿರಲಿಲ್ವ ಹಾಗಿದ್ರೆ ಅನ್ನುವಂಥದ್ದು? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಬಂದಿದ್ದಾರೆ ಇವರು, ನನ್ನ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಏನು ಮಾತಾಡಿಲ್ಲ. ಹೈಕಮಾಂಡ್ ಏನು ಮೇಲ್ಗಡೆ ಕುಳಿತಿದ್ದಾರೆ ಅವರು ಚೆನ್ನಾಗಿ ದುಡಿಸ್ಕೊಂಡಿದ್ದೀರಿ, ಅವ್ರಿಗೊಂದು ಅವಕಾಶ ಕೊಡಿ. ಅವರು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಜಾತಿ ಭೇದ ವ್ಯತ್ಯಾಸವಿಲ್ಲದೆ ಬರೀ ಒಕ್ಕಲಿಗರಿಗೆ ಅಂತ ಅಷ್ಟೇ ಅಲ್ಲ, ಏಕೆಂದರೆ ಭಾಳಷ್ಟು ಜನ ತಳ ಸಮುದಾಯದಲ್ಲಿ ನೊಂದವರಿದ್ದಾರೆ, ಅವರು ಕೂಡ ಉತ್ತಮ ಅವಕಾಶಗಳನ್ನ ಕೊಡಬೇಕಾಗುತ್ತೆ, ಅವ್ರ ಪರವಾಗಿ ಯೋಜನೆಗಳನ್ನ ಮಾಡಬೇಕಾಗುತ್ತೆ, ಅವರು ಕೂಡ ಸಮಾನವಾಗಿ ಎತ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಅವರು ಮಾಡಲಿ ಅಂತೇಳಿ ನಾವು ಆಶಯವನ್ನು ಪಡ್ತೀವಿ. ಹೌದೌದು, ತಣ್ಣಗಾಯ್ತು ಅಂತ ಅನಿಸ್ತಾ ಇದೆಯಾ? ಬ್ರೇಕ್ಫಾಸ್ಟ್ ಮಾಡಿದ್ರು ಇಬ್ಬರು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆಲಿ ಕೂತ್ಕೊಂಡು ಅವರು ಮಾತಾಡಿರೋದ್ರಿಂದ ಅವರವರಲ್ಲಿ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತೇಳಿ ನಮಗೆ ಭಾವನೆ ಇರೋದ್ರಿಂದ ನಾನು ಈ ವಿಷಯದಲ್ಲಿ ಮತ್ತೆ ಮುಂದುವರಿಸಲಿಕ್ಕೆ ಇಷ್ಟಪಡಲ್ಲ. ಗುರುಗಳೇ, ಒಂದು ಕೊನೆಯ ಪ್ರಶ್ನೆ. ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರದಲ್ಲಿ ಇವರು ಕೂಡ ತಿರುಗೇಟನ್ನು ಕೊಟ್ಟರು. ಅಂದರೆ ಈ ಹಿಂದೆ ತಮಗೂ ಕೂಡ ಇತಿಹಾಸ ಗೊತ್ತಿರುತ್ತೆ ದೇವೇಗೌಡರ ವಿಚಾರದಲ್ಲಿ. ಹಾಗಿದ್ರೆ ಈವರೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಬೇರೆ ವಿಚಾರದಲ್ಲಿ ಸ್ವಾಮೀಜಿಗಳು ಪ್ರವೇಶವನ್ನು ಮಾಡಿರಲಿಲ್ವ ಹಾಗಿದ್ರೆ ಅನ್ನುವಂಥದ್ದು? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಬಂದಿದ್ದಾರೆ ಇವರು, ನನ್ನ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಏನು ಮಾತಾಡಿಲ್ಲ. ಹೈಕಮಾಂಡ್ ಏನು ಮೇಲ್ಗಡೆ ಕುಳಿತಿದ್ದಾರೆ ಅವರು ಚೆನ್ನಾಗಿ ದುಡಿಸ್ಕೊಂಡಿದ್ದೀರಿ, ಅವ್ರಿಗೊಂದು ಅವಕಾಶ ಕೊಡಿ. ಅವರು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಜಾತಿ ಭೇದ ವ್ಯತ್ಯಾಸವಿಲ್ಲದೆ ಬರೀ ಒಕ್ಕಲಿಗರಿಗೆ ಅಂತ ಅಷ್ಟೇ ಅಲ್ಲ, ಏಕೆಂದರೆ ಭಾಳಷ್ಟು ಜನ ತಳ ಸಮುದಾಯದಲ್ಲಿ ನೊಂದವರಿದ್ದಾರೆ, ಅವರು ಕೂಡ ಉತ್ತಮ ಅವಕಾಶಗಳನ್ನ ಕೊಡಬೇಕಾಗುತ್ತೆ, ಅವ್ರ ಪರವಾಗಿ ಯೋಜನೆಗಳನ್ನ ಮಾಡಬೇಕಾಗುತ್ತೆ, ಅವರು ಕೂಡ ಸಮಾನವಾಗಿ ಎತ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಅವರು ಮಾಡಲಿ ಅಂತೇಳಿ ನಾವು ಆಶಯವನ್ನು ಪಡ್ತೀವಿ. ಹೌದೌದು, ತಣ್ಣಗಾಯ್ತು ಅಂತ ಅನಿಸ್ತಾ ಇದೆಯಾ? ಬ್ರೇಕ್ಫಾಸ್ಟ್ ಮಾಡಿದ್ರು ಇಬ್ಬರು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆಲಿ ಕೂತ್ಕೊಂಡು ಅವರು ಮಾತಾಡಿರೋದ್ರಿಂದ ಅವರವರಲ್ಲಿ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತೇಳಿ ನಮಗೆ ಭಾವನೆ ಇರೋದ್ರಿಂದ ನಾನು ಈ ವಿಷಯದಲ್ಲಿ ಮತ್ತೆ ಮುಂದುವರಿಸಲಿಕ್ಕೆ ಇಷ್ಟಪಡಲ್ಲ. ಗುರುಗಳೇ, ಒಂದು ಕೊನೆಯ ಪ್ರಶ್ನೆ. ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರದಲ್ಲಿ ಇವರು ಕೂಡ ತಿರುಗೇಟನ್ನು ಕೊಟ್ಟರು. ಅಂದರೆ ಈ ಹಿಂದೆ ತಮಗೂ ಕೂಡ ಇತಿಹಾಸ ಗೊತ್ತಿರುತ್ತೆ ದೇವೇಗೌಡರ ವಿಚಾರದಲ್ಲಿ. ಹಾಗಿದ್ರೆ ಈವರೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಬೇರೆ ವಿಚಾರದಲ್ಲಿ ಸ್ವಾಮೀಜಿಗಳು ಪ್ರವೇಶವನ್ನು ಮಾಡಿರಲಿಲ್ವ ಹಾಗಿದ್ರೆ ಅನ್ನುವಂಥದ್ದು? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಬಂದಿದ್ದಾರೆ ಇವರು.